ಸುಧಾಕರ್ ಅವರ ಒಂದು ಏನು ಅಗಲಿಕೆ ಇದೆ, ನಿಜವಾಗ್ಲೂ ಅದು ಭಾಳ ಅದನ್ನ ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದರೆ ಸುಧಾಕರ್ ಅವರು ರಾಜಕೀಯ ಜೀವನ, ಜಯಣ್ಣವರ ನಮ್ಮ ತಂದೆಯವರು ಭಾಳ ಆತ್ಮೀಯರು. ಯಾವತ್ತೂ ಕೂಡ ನನಗೆ ಸುಧಾಕರ್ ಅವರು ಮಧು ಅಂತಲೇ ಕರೆಯೋರು, ಏಕವಚನದಲ್ಲೇ ಮಾತಾಡ್ತಾ ಇದ್ವಿ. ಮತ್ತು ನಾವು ಒಂಥರ ಬ್ರದರ್ಸ್ ಥರ ಇದ್ವಿ. ನಮ್ಮ ತಂದೆಯವ್ರ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಒಂದು ಗೌರವ. ಮತ್ತು ನನ್ನ ಕ್ಷೇತ್ರಕ್ಕೂ ಕೂಡ ಅವರು ಯಾವುದೋ ಒಂದು ಚಿಕ್ಕ ಕೆಲಸಕ್ಕೆ ಕರೆದ್ರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದಿದ್ದರು. ನಾನು ಅವ್ರು ಇಡೀ ಒಂದು ದಿವಸ ನಾನು ಅವ್ರ ಜೊತೆಗಿದ್ದೆ, ಅವರ ಸ್ಕೂಲ್ ಫಂಕ್ಷನ್ಸಿಗೆಲ್ಲ. ಆಮೇಲೆ ಅವ್ರು ಹೇಳ್ತಾಯಿದ್ರು, ಇಲ್ಲ ಚಿತ್ರದುರ್ಗ ಸ್ವಲ್ಪ ಮುಂದೆ ಬರಬೇಕು, ಎಲ್ಲರೂ ಕೂಡ ನಾವೆಲ್ಲ ಮಾತಾಡಬೇಕಾದ್ರೆ ಇಲ್ಲ ಸ್ವಲ್ಪ ಹಿಂದೆ ಇದ್ದೀವಿ ನಾವು ಅಂದರೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಅದು ಸಡನ್ನಾಗಿ ಈ ಥರ ಆಗುತ್ತೆ ಅಂಥೇಳಿ ನಮಗೂ ಅಂದ್ಕೊಳ್ಳಿಲ್ಲ. ನಾವು ಜಾಸ್ತಿ ಏನಿದ್ರ ಬಗ್ಗೆ ಹೇಳೋದಕ್ಕೆ ಹೋಗೋದಿಲ್ಲ. ಅವ್ರ ಮಕ್ಕಳಿಗೆ ಮತ್ತು ಅವ್ರ ಮನೆಯಲ್ಲಿ ಹೋಗಿ ನಮಗೆಲ್ಲ ಗಿಂಡಿ ತಿನ್ನಿಸೋದು. ಬೆಂಗಳೂರಲ್ಲಿ ನಮ್ಮ ಮನೆ ಹತ್ತಿರನೇ ಅವ್ರ ಮನೆ. ಹೋದಾಗ ಅವರೆಲ್ಲ ಪ್ರೀತಿಯಿಂದ ಎಲ್ಲ ಒಂದು ರೀತಿಯಲ್ಲಿ ಒಬ್ಬರ ಕುಟುಂಬದ ಸದಸ್ಯರ ಥರ. ಇಲ್ಲೂ ಕೂಡ ಈ ಕ್ಷೇತ್ರದಲ್ಲೂ ಕೂಡ ಜನರು ಎಲ್ಲ ಮಾತಾಡೋದು ನೋಡಿದಾಗ ಭಾಳ ಆತ್ಮೀಯತೆಯಿಂದ ಇದ್ದವರು. ಇದು ಒಂದು ಸ್ವಲ್ಪ ದುಃಖನೇ, ಭಾಳ ದುಃಖ. ಮತ್ತು ಸಾಮಾಜಿಕವಾಗಿ ಸ್ವಲ್ಪ ಯಾವುದು ನೋಡಿ, ಇವತ್ತು ರಾಜಕಾರಣ ಮಾಡಬೇಕಂದ್ರೆ ಏನಾದ್ರು ಒಂದು ಸಮಾಜ ಬೇಕು. ಅವ್ರಿಗೇನು ಸಮಾಜ ಅಂದರೆ ಜನರ ಪ್ರೀತಿನೇ, ಒಂದು ಜಾತಿ ಧರ್ಮ ಅದ್ರ ಮೇಲೆ ಮೀರಿ ಅವ್ರ ಪ್ರೀತಿಯನ್ನು ಗಳಿಸಿದ್ರು. ಅವ್ರ ಅಗಲಿಕೆ ಎಲ್ಲರಿಗೂ ಅಷ್ಟೇ ಸಾಮಾಜಿಕವಾಗಿ ಕೂಡ ಕಷ್ಟ ಆಗ್ತದೆ. ನಾನು ಅವ್ರ ಮಕ್ಕಳಿಗೆ ಮತ್ತು ಅವ್ರ ಕುಟುಂಬದವರಿಗೆ, ಅವರ ಫಾಲೋವರ್ಸು ಯಾರು ಅವರನ್ನು ಬೆಳೆಸಿದ್ದಾರೆ, ನಂಬ್ಕೊಂಡಿದ್ದಾರೆ, ಮತ್ತು ಅವ್ರ ಮಟ್ಟಕ್ಕೆ ಬೆಳೆಸಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಈ ದುಃಖ ಬರೆಸ್ತಕ್ಕಂಥದ್ದು. ಮತ್ತು ಅವ್ರನ್ನ ಆಚಾರ ವಿಚಾರಗಳನ್ನು ಮುಂದೆ ತೊಗೊಂಡು ಹೋಗ್ಬೇಕು. ಅವ್ರ ಸಿಂಪ್ಲಿಸಿಟಿನೂ ಅಷ್ಟೇ, ಜನರ ಜೊತೆಗೆ ಇರ್ತಕ್ಕಂಥದ್ದು ಮುಂದೆ ತೊಗೊಂಡು ಹೋಗ್ಬೇಕಾಗುತ್ತೆ. ನಾವೆಲ್ಲ ಅವ್ರ ಕುಟುಂಬದ ಜೊತೆಗಿರ್ತೀವಿ, ಅದು ಭಾಳ ಮುಖ್ಯ. ಏಕೆಂದರೆ ಸಹಜವಾಗಿ ನಿರೀಕ್ಷಿತವಾಗಿರ್ತಕ್ಕಂಥ ಕೆಲವರು ನಿರೀಕ್ಷೆ ಮಾಡ್ತಾರೆ. ಹೀಗೆ ಘಟನೆ ಆದಾಗ, ಇದು ಅನಿರೀಕ್ಷಿತವಾಗಿ ಆದಾಗ ಭಾಳ ಕಷ್ಟ ಆಗ್ತದೆ. ಅವ್ರ ಜೊತೆಗೆ ಇಡೀ ನಮ್ಮ ಸರ್ಕಾರನೂ ಕೂಡ ಇರ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳು, ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸ್ನೇಹಿತರು. ಯಾವತ್ತೂ ಕೂಡ ಒಬ್ಬರ ಕುಟುಂಬದ ಸದಸ್ಯರು. ಎಲ್ಲ ವಿಚಾರದಲ್ಲೂ ನಾವು ಅವ್ರ ಜೊತೆಗಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.